ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಚಲಿಸುತ್ತಿದ್ದ ಬೈಕ್ಗೆ ವೇಗವಾಗಿ ಬಂದ ಕಾರು ಡಿಕ್ಕಿ. ದೇವನಹಳ್ಳಿ ತಾಲೂಕಿನ ನೆರಗನಹಳ್ಳಿ ಗೇಟ್ ಬಳಿ ಘಟನೆ. ಬೈಕ್ನಲ್ಲಿದ್ದ ವೆಂಕಟೇಶ್ ಮಹೇಶ್ ಸಾವು, ಕಾರು ಚಾಲಕ ಪರಾರಿ. ಎಲ್ಲಾ ರಾಜ್ಯದಲ್ಲೂ ಆಡಳಿತ ನಡೆಸುವ ಪಕ್ಷವೇ ಬೈ ಎಲೆಕ್ಷನ್ ಗೆದ್ದಿದೆ. ಎಲ್ಲವನ್ನು ಒಂದೇ ರೀತಿಯಲ್ಲಿ ನೋಡೋ ಅವಶ್ಯಕತೆ ಇಲ್ಲ. ಮೈತ್ರಿಕೂಟದ ಸೋಲಿನ ಬಗ್ಗೆ ಡಿ.ವಿ. ಸದಾನಂದ ಗೌಡ ಪ್ರತಿಕ್ರಿಯೆ. ನಾವು ಎಂದು ಆಪರೇಷನ್ ಹಸ್ತಕ್ಕೆ ಕೈ ಹಾಕಿದವರಲ್ಲ. ನಮ್ಮ ಪಕ್ಷ ಸಮುದ್ರ ಇದ್ದಂಗೆ. ಪಕ್ಷಕ್ಕೆ ಯಾರು ಬರ್ತಾರೋ ಬರಲಿ. ಸಿಪಿವೈ ಆಪರೇಷನ್ ಜೆಡಿಎಸ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರ ಪದತ್ಯಾಗ ಚರ್ಚೆ ವಿಚಾರ. ಕಾಂಗ್ರೆಸ್ ತ್ಯಾಗಕ್ಕೆ ಸಂಕೇತ, ತ್ಯಾಗಕ್ಕಿಂತ ದೊಡ್ಡದು ಯಾವುದು ಇದೆ? ಸದ್ಯಕ್ಕೆ ಪಕ್ಷದ ವೇದಿಕೆಯಲ್ಲಿ ಈ ಪ್ರಶ್ನೆಯೇ ಬಂದಿಲ್ಲ ಎಂದ ಸಚಿವ ಮಹದೇವಪ್ಪ. ಬಡವರ ಹೊಟ್ಟೆ ಸೇರ್ಬೇಕಿದ್ದ ಅನ್ನಭಾಗ್ಯ ಅಕ್ಕಿಗೆ ಸೊಸೈಟಿಯಲ್ಲೇ ಕನ್ನ. ಹಾವೇರಿಯ ಸಂಗೂರು ಗ್ರಾಮದಲ್ಲಿ ಘಟನೆ. ಮ್ಯಾನೇಜರ್ ರವಿ ಸೇರಿ ಇಬ್ಬರನ್ನ ವಶಕ್ಕೆ ಪಡೆದ ಹಾವೇರಿ ಗ್ರಾಮೀಣ ಪೊಲೀಸರು. ಗದಗದ ಲಕ್ಷ್ಮೇಶ್ವರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ. ಪ್ರತ್ಯೇಕ 2 ಪ್ರಕರಣಗಳಲ್ಲಿ ಚಿನ್ನಾಭರಣ ಕದಿತಾ ಇದ್ದ ಮಹಿಳೆಯರ ಬಂಧನ. ಬಂಧಿತರಿಂದ 2.6 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ. ಕೊಡಗಿನ ವಿರಾಜಪೇಟೆಯಲ್ಲಿ ಮಿತಿ ಮೀರಿದ ಕಾಡಾನೆ ಹಾವಳಿ. ಹೊಸಕೋಟೆ ಗ್ರಾಮದಲ್ಲಿ ತೋಟಕ್ಕೆ ನುಗ್ಗಿ ಅಡಿಕೆ ಬಾಳೆ ಗಿಡ ನಾಶ. ಕಾಡಾನೆಗಳನ್ನ ಕಾಡಿಗಟ್ಟುವಂತೆ ಗ್ರಾಮಸ್ಥರ ಆಗ್ರಹ. ಬಗೆಹರಿಯುವ ಹಂತ ತಲುಪಿದ ಮಹಾ ಸಿಎಂ ಆಯ್ಕೆ ಕಗ್ಗಂಟು. ದೇವೇಂದ್ರ ಫಡ್ನವೀಸ್ ಸಿಎಂ ಸ್ಥಾನಕ್ಕೆ ಬಹುತೇಕ ಫಿಕ್ಸ್. ಇಂದು ದೆಹಲಿಯಲ್ಲಿ ಮಹಾಯುತಿ ನಾಯಕರ ಸಭೆಯಲ್ಲಿ ಅಧಿಕೃತ ಘೋಷಣೆ ಸಾಧ್ಯತೆ. ಮತ್ತೊಮ್ಮೆ ಜಾರ್ಖಂಡ್ ಸಿಎಂ ಆಗಿ ಹೇಮಂತ್ ಸೊರೇನ್ ಪದಗ್ರಹಣ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಜಾರ್ಖಂಡ್ಗೆ ಬಂದ ಡಿಸಿಎಂ ಡಿಕೆಶಿ. ಪ್ರಧಾನಿ ಮೋದಿ, ಅಮಿತ್ ಶಾ ಹಾಗೂ ಆಹ್ವಾನ ನೀಡಿರುವ ಸೊರೇನ್. ವಯನಾಡು ಉಪಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು. ಇಂದು ಸಂಸದೆಯಾಗಿ ಪ್ರಿಯಾಂಕಾ ಗಾಂಧಿ ಪ್ರಮಾಣ ವಚನ. ಡಿಸೆಂಬರ್ 1ರಂದು ವಯನಾಡಿನಲ್ಲಿ ಭರ್ಜರಿ ರೋಡ್ಗೆ ಪ್ಲಾನ್. ಪುರಾತತ್ವ ಸ್ಥಳದಲ್ಲಿ ಮಣ್ಣು ಕುಸಿದು ಐಐಟಿ ದೆಹಲಿ ಸಂಶೋಧಕಿ ಸಾವು. ಗುಜರಾತ್ನ ಲೋಥಾಲ್ನಲ್ಲಿ ಪುರಾತತ್ವ ಸ್ಥಳದ ಬಳಿ ಘಟನೆ. ಇತರೆ 3 ರಕ್ಷಣೆ, ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಅಜ್ಮೀರ್ ದರ್ಗಾ ಕುರಿತ ಅರ್ಜಿ ವಿಚಾರಣೆಗೆ ಕೋರ್ಟ್ ಸಮ್ಮತಿ. ಸೂಫಿ ಸಂತ ಖ್ವಾಜಾ ಮೊಯಿನುದ್ದೀನ್ ಹಸನ್ ಚಿಸ್ತಿ ದರ್ಗಾ ಸಮಿತಿಗೆ ಸಮನ್ಸ್. ಡಿಸೆಂಬರ್ 20ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಜೈಲಿನಿಂದ ಬಿಡುಗಡೆಯಾದ ಖುಷಿಗೆ ಭರ್ಜರಿ ಸ್ಟೆಪ್. ಉತ್ತರ ಪ್ರದೇಶದ ಕನೌಜ್ನಲ್ಲಿ ಘಟನೆ. ಖುಷಿಯಿಂದ ಜೈಲಿನ ಮುಂದೆ ಕುಣಿದು ಕುಪ್ಪಳಿಸಿದ ವ್ಯಕ್ತಿ. ಬಂಗಾಳಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ. ಪುದುಚೇರಿಯಲ್ಲಿ ಇಂದು ಶಾಲಾ ಕಾಲೇಜಿಗೆ ರಜೆ ಘೋಷಣೆ. ಕರ್ನಾಟಕಕ್ಕೂ ತಟ್ಟಲಿದೆ ಫೆಂಗಲ್ ಸೈಕ್ಲೋನ್ ಎಫೆಕ್ಟ್. ಮುಂದಿನ 4-5 ದಿನಗಳು ಭಾರಿ ಮಳೆಯ ನಿರೀಕ್ಷೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.